Assalamualaikum, welcome back to Isna's World. ಇನ್ನು ನಾನು ಒಂದು ಜಾಕ್ ಫ್ರೂಟ್ ರೆಸಿಪಿ ಹಾಕಿರೆ ಸ್ನ್ಯಾಕ್ಸ್ ರೆಸಿಪಿ ಹಾಕಿರೆ ಇದರ ರೆಸಿಪಿ ನಾನೊಂದು ಶಾರ್ಟ್ ವೀಡಿಯೋ ಆಯ್ತಿಟ್ಟೆನೆ ಆ್ಯಂಡ್ ಇಪ್ಪ ನಾನಿದ್ರ ಫುಲ್ ಡಿಟೇಲ್ ಆಯ್ತು ಲಾಂಗ್ ವೀಡಿಯೋ ಇಟ್ಟವಲ್ಲ ಫುಲ್ ಡಿಟೇಲ್ ಆಯ್ತುಂಡು. ಫಸ್ಟ್ ഒരു ಎರ್ತಗೆ ನಾನು ಸಾಲ್ಟ್ ಇಟ್ಟಲ್ಲಿ പിന്നെ പത്തര പൊടി ನಾನು ಆ್ಯಡ್ ಹಾಕಿಡೆ ನಿಂಗೆ ಪಿಟ್ಟು ಬೇನೆಂಗೆ ಪಿಟ್ಟಲು ಹಾಕಿಲ್ಲ ಅರ್ಚಿಟ್ಟು ಪಿಂಡೇರೋ ಅರಿಲು ಪಿಟ್ಟು ಅರ್ಚಿಟ್ಟು ಹಾಕಿಯವಲ್ಲ ಆರೆಲ್ಸ್ ನಿಂಗೆ ಪತ್ತರ പൊടിയിലും ಹಾಕಿಯವಲ್ಲ. ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಜಾಕ್ ಫ್ರೂಟ್ ಪಲ್ಪ್ ಆ್ಯಡ್ ಹಾಕ್ರೆ ಚಕ್ಕೆರೆ ಮಿಕ್ಸಿಲಿ ಗ್ರೈಂಡ್ ಹಾಕಿತ್ತು ಅದರ ಪಲ್ಪ್ ಹಾಕಿತ್ತು ಆ್ಯಡ್ ಹಾಕು ಅದಲ್ಲಿ പിന്നെ ಅದರ ಡೋ ಹಾಕೋಗು ನಿಮ್ಗೆ ಎತ್ತರ ತನ್ನಿ ನೆಸೆಸಿಟಿ ಉಂಡು ಅತ್ತರ ತನ್ನಿ ಆ್ಯಡ್ ಹಾಕಿತ್ತು ನೀವು ಅದರ ಅವರು ಪತ್ತರ ಪಿಟ್ಟು ನೆವಂಡ್ರು ಅದೇ ಬಲ್ಲ ನೀವು ನೆವಂಡ್ರು ಅದೇ ಅರಿಲು ಉಂಟಾಯಿಗೆ ಅರಿ ಅರಿಚಿಟ್ಟು ಹಾಕ್ರು ಉಂಟಾಯಿಗೆ ನೀವು ಅದ್ರ പിട്ടർച്ചൽ പിന്നെ ഒരു പിണ്ടയ്ക്ക് ഇങ്ങനെ ഫുൾ കളർ അതേപോലെ പുൽക്കിട്ടെടുക്കണം. ആൻഡ് നെക്സ്റ്റ് അത് റെഡിയായാൽ പിന്നെ ഒരു പാനിക്ക് വെച്ചാൽ പിന്നെ ನಾನು ಗೀ ಆ್ಯಡ್ ಹಾಕಿತ್ತು ಜಾಕ್ ಫ್ರೂಟು ಸ್ಮಾಲ್ ಪೀಸ್ ಹಾಕಿತ್ತು ಗೀ ಆ್ಯಡ್ ಹಾಕಿಲ್ പിന്നെ ಅದಕ್ಕೆ ನಾನು ಜಾಕ್ ಫ್ರೂಟ್ ಪೀಸಸ್ ಆ್ಯಡ್ ಹಾಕ್ರೆ ಅದಕ್ಕೆ പിന്നെ ಅದು ಸಾಫ್ಟ್ನೆಸ್ ಟರ್ನ್ ಅವ್ರ ತೋಲು ನಂಗೆ ಅದ್ರ ಫ್ರೈ ಹಾಕಿ ಒಯ್ಕೊನು ಪ್ರಿಪೇರ್ ಹಾಕಿ ಒಯ್ಕೊನು. ಲೋ ಫ್ಲೇಮ್ ಬೆಚ್ಚಿಟ್ಟು ನಂಗೆ ಇದ್ರ ಮಿಕ್ಸ್ ಹಾಕಿ ಹಿಡ್ಕೊಂಡು ಸಾಫ್ಟ್ನೆಸ್ ಟರ್ನ್ ಅವ್ರ ತೋಲು ಲೋ ಫ್ಲೇಮ್ ಇಕ್ಕೊಂಡು ಮೀಡಿಯಮ್ ಫ್ಲೇಮ್ ಬೇಕೋತೀರ ಹೈ ಫ್ಲೇಮು ಬೇಕೋತೀರ ಮೆಲ್ಲ ನಂಗೆ ಬೆಚ್ಚಿಟ್ಟಿದ್ದು ಜಸ್ಟ್ ಫ್ರೈ ಹಾಕಿ ಹಿಡ್ಕೊಂಡು ಪರ ಮಿಕ್ಸ್ ಹಾಕಿಟ್ಟು ಹಿಡ್ಕೊಂಡು ಸಾಫ್ಟ್ನೆಸ್ ಟರ್ನ್ ಅವ್ರ ತೋಲು ಇದು ಸಿಂಪಲ್ ಟಿಕ್ಕರು ನಿಂಗೆ ಬೇಗ ಹಾಕಿ ಹಿಡ್ಕೋಬೋದು. ಈ ನೇವರಿ ಎಲ್ಲ ಕಡೆಯಲ್ಲಿ ನೇವರಿ ಗೌಲ್ ಇಡೋದು ಗೌಲ್ ಸ್ಕಿಪ್ ಹಾಕಿಟ್ಟು ಚಕ್ಕೆ ಇಟ್ರಿ ಆ ಥರ ಅದು പിന്നെ ನಾನು ഒരു ಜಂಟಿ ಚಕ್ಕರೆ ಚಪ್ಪಿಟ್ಟು ಸ್ಮಾಲ್ ಪೀಸಸ್ ಹಾಕಿಟ್ಟು എടുക്കರೆ ಹಿಂಗೆ ನೈಫಲ್ಲಿ ಜಸ್ಟ್ ಪೀಸ್ ಹಾಕಿರ್ತೇನೆ ಇಲ್ಲಿಂದ ಚಪ್ಪಿ ಇಡ್ತೇನೆ ಅವು ನಾನು ಜಂಡಿ ಪೀಸ್ എടുക്കರೆ ಜಂಡಿ ಪೀಸ್ എടുത്തിട്ട് ಅದ್ರ ನಾನು ಆ ಚಕ್ಕೆ ಇದಕ್ಕೆ ಎರ್ತಕ್ಕಿಟ್ರೆ ಅದು ಮೆಲ್ಟ್ ಅವ್ರದ್ದು ನಾನು ಅದ್ರ ಮಿಕ್ಸ್ ಹಾಕಿ ಇಡ್ತಾರೆ. ಈ ಚಪ್ಪಿ ಇಟ್ಟಂಗೆ ಬೇಗ ಮಿಕ್ಸ್ ಅವರು ಇಡೀ ಇಟ್ಟಂಗೆ ಅದು ಟೈಮ್ എടുക്കರೆ. ഈവൻ ഇതായെങ്കിലും ലോ ഫ്ലെയിമിൽ മീഡിയം ഫ്ലെയിം വെച്ചിട്ട് മെൽട്ടാക്കി എടുക്കും ചോറ് വെച്ചിട്ട് അത് കറങ്ങി പോകുന്നു അത് കഴിഞ്ഞിട്ട് ನೆಕ್ಸ್ಟ್ ನೋಡ್ರಿ ಇದು ಮೆಲ್ಟ್ ಆಗಿಬಿಟ್ಟಿದೆ ನಮಗೆ ಮೆಲ್ಟ್ ಆಗಿರ್ತೀನಿ ನಾನು ನಿಂಕು ಚಕ್ಕರೆ ಮಧುರ ಮೈಯ ಇಲ್ಲಂಗೆ ಬೇನೆಂಗೆ ಇಟ್ಟೋಳು ನಾನೋட ಜಂಡಿಗೆ ಇಡ್ತಾರೆ ಎರ್ತಿಟ್ಟು പൊടി ആക്കിയിട്ടിട്ട് ആൻഡ് അതിൽ പിന്നെ ഞാൻ ഇതിക്ക് എത്ര തേങ്ങ നെസസിറ്റി ഉണ്ട് ഒരു പാതി കടി തേങ്ങ ഞാനിപ്പോൾ ചതച്ചിട്ട് ഇത് ആഡ് ആക്കിടെ ಹಿಂಗೆ ಕೂಡ ಖಾಲಿ ಚರ್ಚಿಟ್ಟು ಇಡ ಕೊರೆ ಚರ್ಚಿಟ್ಟು പിന്നെ ಕೊರಿ ഇങ്ങനെ ಪೂಲ್ ಹಾಕಿയിട്ട് ഇട്ടെങ്കിലും ಪ್ರಾಬ್ಲಮ್ ಇಲ್ಲ ಅದು നല്ല ಟೇಸ್ಟ್ ആയിട്ടിട്ട് ಅದಕ್ಕೆ ಪೂರ ಸ್ಲೈಸ್ ಹಾಕಿയിട്ട് ಕಟ್ಟಾಕಿಡೋನು ನಾನಿവിടെ ಖಾಲಿ ಚರ್ಚೆ ತೇങ്ങ ಮಾತ್ರ ഒരു പാതി കട്ടിട്ട് ചർച്ച തേങ്ങ ആഡ് ആക്കിറെ അതിൽ ഞാനിപ്പോൾ നല്ല മിക്സ് ആക്കി എടുക്കുക അതിൽ പിന്നെ നിങ്ങൾക്ക് എന്തെങ്കിലും ഡ്രൈ ഫ്രൂട്ട്സ് നെസസിറ്റി ഇന്നുണ്ടായെങ്കിൽ നിങ്ങൾക്ക് ആഡ് ആക്കിയോಲ್ಲ ಅವ್ರು നിങ്ങൾക്ക് ಡ್ರೈ ಫ್ರೂಟ್ಸ್ ಏನು ಬ್ಯಾನ್ ಉಂಟಾയെങ്കിൽ നിങ്ങൾക്ക് ಸ್ಕಿಪ್ ಹಾಕಿಯೋಲ್ಲ ನಾನು ನೋಡೋದಿಲ್ಲ ಕೊಟ್ಟೆ ಎಲ್ಲ ಆ್ಯಡ್ ಹಾಕ್ರೆ പിന്നെ ಎಲ್ತರಿ ಆ್ಯಡ್ ಹಾಕ್ರೆ ಅದು നല്ല ಕಮ್ಮನೆಗೆ ಬೇನೆ ನಾನು ಎಲ್ತರಿ ಆ್ಯಡ್ ಹಾಕ್ರೆ ನಿಂಗೆ ಅದ್ರ ಟೇಸ್ಟ್ ಇಷ್ಟ ಅಲ್ಲೆಂಗೆ ಸ್ಮೆಲ್ ಇಷ್ಟ ಅಲ್ಲೆಂಗೆ ನಿಂಗೆ ಅದು ಸ್ಕಿಪ್ ಹಾಕಿಯೋಲ್ಲ. ಡ್ರೈ ಫ್ರೂಟ್ಸ್ ಆ್ಯಡ್ ಹಾಕ್ರೆ ಇನ್ನು ಕೊಟ್ಟೆ ಎಲ್ಲ ನಂಗೆ ಸ್ಮಾಲ್ ಪೀಸಸ್ ಹಾಕಿ ಆ್ಯಡ್ ಹಾಕೋನು ಇಡೀ ಹಾಕಿ ಆ್ಯಡ್ ಹಾಕೋತೀರ ಅದಲ್ಲಿ പിന്നെ ನಾ ಇದ್ರ ಎಲ್ಲ ಮಿಕ್ಸ್ ಹಾಕಿ ಇಡ್ತಾರೆ ನಲ್ಲ ಮಿಕ್ಸ್ ಹಾಕಿ ಇರ್ತಾರೆ പിന്നെ ಟೇಸ್ಟ್ ನೋಡ್ರೆ ಮಧುರ ಮೆಯ್ಯ ಅಂಟು ಇದ್ರ ನಾನು ಒಟ್ಟಿಲ್ಲಿ ಲೈಟ್ ಗಸಿಬಲೆ ಬೇಕ್ರೆ ಚೊಮ್ಮ ಡ್ರೈ ಹಾಕಿ ಇಡ್ತಿಲ್ಲ. ನೆಕ್ಸ್ಟ್ ನೋಕ್ರು ഞങ്ങൾ ഡോം റെഡി ആയിട്ടുണ്ട് അതിൽ ഞാൻ ഒരു ചെറിയ ബോൾസ് ആക്കുക ನೆಕ್ಸ್ಟ್ ಕಾಟ್ರೆ ಡೋಮ್ ರೆಡಿ ಉಂಡು ಆ್ಯಂಡ್ ಅದಲ್ಲಿ പിന്നെ ನಂಗೆ ಅದು ಅಪ್ಪ ಹಾಕೋಬೇನಾയിട്ട് ನಂಗೆ ಈ ഒരു ಚಕ್ಕೆರೆ ಎಲೆಯಲ್ಲಿ ಚಕ್ಕೆರೆ ಎಲೆಯಿಂದ ಎಡ್ಕೊಂಡು ಬೇರೆ ಎಡ್ಕೊತೀರ ಈ ಚಕ್ಕೆರೆ ಎಲೆಯಲ್ಲಿ ನಂಗೆ ಕೋನ್ ಟೈಪ್ಲಿ ನಂಗೆ ಶೇಪ್ ಹಾಕಿದ್ದು ಇದು ಅಪ್ಪ ಹಾಕಿದೆ ನೋಕ್ರು ಈ ಶೇಪ್ಲಿ ಬರ್ನು ಈ ಶೇಪ್ಲೆಲ್ಲ ನಂಗೆ ಎಲೆಡೆ ಇನ್ನು ಮುಂಡು ನಾನು ഇവിടെ നിങ്ങൾക്ക് വീഡിയോയിൽ കൊറിയ മാത്രം കാട്ടിയുള്ളൂ. പിന്നെ അത് അഞ്ഞ ಹೊಟ್ಟೆ ಬಲಿಯಿಂದ ಏನು ಪ್ರಾಬ್ಲಮ್ ಇಲ್ಲ ಅದರ ಉಪ್ಪಿಟ್ಟು ಹತ್ತಿರ തോಲು ಕೊಡಿ ತೊಳ್ಕೊಂಡಿಲ್ಲ ನೋಕ್ರು ಈ ಶೇಪ್ಲಿ ಹಾಕಿತ್ತು ನಂಗೆ ಅಪ್ಪ ಹಾಕಿದೆ.
ನೆಕ್ಸ್ಟ್ ನಾನು ಅನುಪುರ ಕಟ್ಟಿದ್ದು ಉಂಡಲ್ಲ ಅದು ನಾನು ಚೆರಿಯ ಬಾಲ್ಸ್ ಹಾಕಿ ಎಡ್க்கிறேன் ಮತ್ತು ಬಾಲ್ಸ್ ಹಾಕ್ರೆ ನಾನು ಬಾಲ್ಸ್ ಹಾಕಿ எடுத்துட்டு நுப்பட்ட நான் இங்கே இது காட்டியிலே கோன் ஷேப்பரு ചക്കരയിലെല്ലാം ആക്കിയത് അതിക്ക് എത്ര പെട്ട് പിടിക്കുന്നുണ്ട് നോക്കിയിട്ട് അതിൽ പിന്നെ ഞങ്ങൾ ബോൾസ് ആക്കി എടുക്കണം അതിൽ പിന്നെ അതിൽ ഞങ്ങൾ ഇങ്ങനെ ഉൾഗത്തിൽ സ്പ്രെഡ് ആക്കണം നോക്കൊരു ആ പിട്ടിട ഞങ്ങൾ ഒരു കോൺ ഷേപ്പಲ್ಲಿ ಹಾಕಿ എടുക്കണം ಅದಾದ പിന്നെ ನಾನು ಕೂಡ ನಿಮಗೆ ಕಾಟಿಯ ಮಸಾಲ ಉಂಡಲ್ಲಿ ಆ ಮಸಾಲತ್ತು ಇದರೊಳಗೆ ಫಿಲ್ಲಿಂಗ್ಸ್ ಕೊಡ್ಕೊಂಡು மசாலாத்தை ஃபில்லிங் கொடுக்கும் ஆ கோன் ஷேப்பில் இது அப்பத்தொழுக எத்தனை நாங்கள் பிடிக்கிற அத்தனை மசாலா மாத்திரம் நாங்கள் ஃபில்லிங்ஸ் ஆகி கொடுக்கணும் ஒவ்வொரு கொடுக்க தீர அது எத்தனை பிடிக்கிற அத்தனையுமே நாங்கள் ஃபில்லிங்ஸ் ஆக்கிட்டு விடணும் யாரை ஒவ்வொரு நாங்கள் ஃபில்லிங் கொடுக்குற வேண்டாம் அண்ட் நெக்ஸ்ட் நான் இதில் மேல்கிங்கன்னா கவர் ஆக்கிற சொன்னீங்க ನುಪ್ಪಡ ಕಟ್ಟೆ ಪಿಟ್ಟುಂಡಲ್ಲ ಅದರ ಹೊರತೆಲ್ಲು ಅಕಾಲ ಬಲ ಶೇಪ್ ಹಾಕಿದ್ದು ಇದರ ಮೇಲ್ಗೆ ನಾನು ಆ ಫಿಲ್ಲಿಂಗ್ಸ್ ಹಾಕಿಲ್ಪಿನ ನೆಕ್ಸ್ಟ್ ಸ್ಟೆಪ್ ಇಟ್ಟಿಕ್ಕರೆ ಈ ಪಿಟ್ಟೆಲ್ಲಿ ಪಿಟ್ಟಿರ್ತದೆ ಕೈಲಿ ತೆಂಚು ಸ್ಟಪ್ಪ ಬೆಲ್ಲ ಹಿಂಗೆ ಹಾಕಿತ್ತು ಅದರ ಮೇಲ್ಗೆ ಸ್ಟಿಕ್ಕಿ ಹಾಕ್ರೆ ಇತ್ತರ ಮೇಲೆ ಕಂಪ್ಲೀಟ್ ಆಯ್ತು ನಾವು ಈ ಅಪ್ಪತ್ತ ಪ್ರೊಸೀಜರ್ ಸೊ ಸಿಂಪಲ್ ಆಗಿ ಇಕ್ಕರು ಇದು ನಾನು ಅರ್ಕಲತ್ತೆಲ್ಲಿ ನಲ್ಲ ಪತ್ತು ಪಟ್ಟನು ಇಲ್ಲ ಮಸಾಲ ತೆಗೆದು ಜಸ್ಟ್ ಹಿಂಗೆ ಪತ್ತು ಬಂದು ಆ್ಯಂಡ್ ಬಾಕಿ ಎಲ್ಲ ಅಪ್ಪತ್ತ ನಾನು ಸೇಮ್ ಪ್ರೊಸೀಜರ್ಲು ಹಾಕಿ എടുക്കರೆ ನೋಕರು ಸಿಂಪಲ್ ಆയിട്ട് ನಂಗೆ ಇದು ಸ್ನ್ಯಾಕ್ಸ್ ಹಸರು ನರ್ತಗೆಲ್ಲ ನಂಗೆ ಚಾತಿಗೆ ಹಾಕಿ ತಿಂಡೋಲ್ಲ ತುಂಬ ಟೇಸ್ಟಿ ಆಯ್ತಿಕ್ಕರು ನಾನು ಫಿಲ್ಲಿಂಗ್ ನೋಕರು ಇದೆಂಗ ನಾನು ಫಿಲ್ಲಿಂಗ್ ಕೊಡ್ತಾವಲ್ಲ ಅದೇ ಪಲ್ಲ ನೀವು ಫಿಲ್ಲಿಂಗ್ಸ್ ಹಾಕಿತ್ತು ಅದರ ಮೇಲೆ ಕವರ್ ಹಾಕಿ ಇಟ್ಕೊನು ಇದೆಲ್ಲ ರೆಡಿ ಆಯ್ಪಿನ ನಾನು ಎಲ್ಲ നല്ല ഷേപ്പിൽ ആയിട്ട് കിട്ടിയിരുന്നെങ്കിൽ അതിൽ ഞാൻ തൊണ്ടറിൽ തങ്ങി വീതിയിട്ട് സെക്കി ಬರಬೇಕಿಡ ಅದು ഒരു 20-25 ಮಿನಿಟ್ಸ್ ನಂಗೆ ಇದರ ಸೆಕೆ ಬರಬಾರ್ದು നമുക്ക് ഇത് ഞങ്ങൾ ഫൈനലായിട്ട് ഞങ്ങൾ അപ്പം റെഡി ആക്കിയിട്ട് തിന്നവും അത്രയും ടേസ്റ്റി ആയിട്ടുണ്ട് ഇൻഷാല്ല എല്ലാവരും ട്രൈ ആക്കണം ചക്കര സീസണിൽ നമുക്ക് ഈസി ആയിട്ട് ചക്കയ്ക്ക് ഇട്ട് ഈ അപ്പം ആക്കി എടുക്കണം നിങ്ങൾ ഇൻഷാല്ല നിങ്ങൾക്ക് ഇഷ്ടമായെങ്കിൽ വീഡിയോ ലൈക്ക് ആക്കൊരു ഷെയർ ആക്കൊരു സബ്സ്ക്രൈബ് ആക്കുക അസ്സലാമു അലൈക്കും